ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಮತ್ತೆ ಮುಂದುವರಿತಾ ಇದೆ. ಇದು ಕೋಲ್ ಕೊಟ್ಟು ಹೊಡೆಸ್ಕೊಳ್ಳೋ ಪದ್ಧತಿ ಇದ್ದಂಗಿದೆ. ಉದ್ಘಾಟನೆಗೆ ಕಾಂಗ್ರೆಸ್ಸಿಗರು ಹೋಗೋ ವಿಚಾರದಲ್ಲಿ ಗೊಂದಲ ಇದೆ. ಕಾರ್ಯಕ್ರಮಕ್ಕೆ ಹೋಗಬೇಕೋ ಬೇಡವೋ ಇನ್ನೂ ನಿರ್ಧಾರ ಆಗಿಲ್ಲ. ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲ ನಡೆದುಕೊಳ್ಳುತ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಡ್ತಾ ಇರೋದು ಗೃಹ ಸಚಿವರು. ಹೈಕಮಾಂಡ್ ಸೂಚನೆ ಹೇಗೆ ಕೊಡುತ್ತೋ ಹಂಗೆ ನಡ್ಕೊಳ್ತೀವಿ. ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡೋದು ಈಗ ಹೈಕಮಾಂಡ್ ಅಂತೆ. ಹೈಕಮಾಂಡ್ ಏನ್ ಹೇಳುತ್ತೆ ಅದರ ಮೇಲೆ ಗೃಹ ಸಚಿವರು ನಿರ್ಧಾರ ಮಾಡ್ತಾರಂತೆ ಪರಮೇಶ್ವರ್ ಅವರು. ಓಕೆ, ಕಾಂಗ್ರೆಸ್ನವರು ಕೂಡ ಅಷ್ಟೇ. ಎಲ್ಲಾ ಪಕ್ಷಗಳಲ್ಲೂ ಹಿಂದೂಗಳಿದ್ದಾರೆ. ಬಿಜೆಪಿಯವರು ಮಾತ್ರ ಹಿಂದೂಗಳಲ್ಲ, ನಾವು ಹಿಂದೂಗಳೇ. ಎಲ್ಲಾ ಪಕ್ಷಗಳಲ್ಲೂ ಹಿಂದೂಗಳಿದ್ದಾರೆ. ರಾಮನ ಆಡಳಿತ ಬಿಜೆಪಿಯವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರನ್ನೂ ಸಮಾನವಾಗಿ ಕಾಣುವುದೇ ರಾಮರಾಜ್ಯ. ಇಡೀ ವಿಶ್ವಕ್ಕೆ ರಾಮರಾಜ್ಯ ಅನ್ವಯವಂತ ಅಂದಿದ್ದಾರೆ ಪರಮೇಶ್ವರ್ ಅವರು. ಗೊತ್ತಿಲ್ಲ ನಮಗೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅವರು ಏನು ನಮಗೆ ಸಂದೇಶ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ನವರು ಹೋಗಬೇಕಾ ಹೋಗಬಾರ್ದು ಅನ್ನುವಂಥ ಗೊಂದಲದಲ್ಲಿದ್ದಾರೆ ಸರ್. ಗೊತ್ತಿಲ್ಲ ನಮಗೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅವರು ಏನು ನಮಗೆ ಸಂದೇಶ ಕೊಡ್ತಾರೆ ಅದ್ರ ಮೇಲೆ ರಾಮನೇ ಕಾಲ್ಪನಿಕ, ರಾಮಾಯಣವೇ ಕಾಲ್ಪನಿಕ ಅಂತಂದ ಮೇಲೆ ರಾಮರಾಜ್ಯದ ಬಗ್ಗೆ ಯಾಕೆ ಮಾತನಾಡ್ತಾರೆ ಕಾಂಗ್ರೆಸ್ನವರು? ಎಲ್ಲ ಪಕ್ಷಗಳಲ್ಲೂ ಹಿಂದೂಗಳಿದ್ದಾರೆ. ರಾಮನ ಆಡಳಿತ ಬಿಜೆಪಿಯವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಅರೆ, ರಾಮಾಯಣನೇ ಕಾಲ್ಪನಿಕ ಅಂದಮೇಲೆ ರಾಮರಾಜ್ಯ ಎಲ್ಲಿಂದ ಬರುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ನವ್ರು ಅಫಿಡವಿಟ್ ಕೊಟ್ಟಿದ್ದೇ ರಾಮಾಯಣ ಕಾಲ್ಪನಿಕ ಅನ್ನುವಂಥದ್ದನ್ನು. ಈಗ ಅದು ಎಲ್ಲರಿಗೂ ಅನ್ವಯಿಸುತ್ತೆ, ಅದು ಬಿಜೆಪಿಯವರ ರಾಮ, ನಮ್ಮಲ್ಲೂ ರಾಮ ಇದ್ದಾನೆ, ನಾನು ಆಂಜನೇಯ. ಯಾಕೆ ಇಂಥ ಹೇಳಿಕೆಗಳನ್ನು ಕೊಡ್ತೀರಾ? ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ಮಾತನಾಡೋದನ್ನು ಯಾವಾಗ ನಿಲ್ಲಿಸ್ತೀರಾ? ಇದೇ ಯಾವುದಾದ್ರೂ ರಿವರ್ಸ್ ಆಗಿ ಮಾತನಾಡಿದ್ದಿದ್ರೆ ಕಮೋನ್ ಐಸೆ, ಆ ಮಾಜಿ ಸಚಿವರಾಗಿರುವಂಥ ಆಂಜನೇಯವರು ಹೇಳಿ, ಇನ್ನೊಂದು ವಿಚಾರದಲ್ಲಿ ಮಾತನಾಡಿ. ಅದು ಕೆಲವರಿಗೆ ಮಾತ್ರ ಸೀಮಿತ ಅಂತ ಆಗುತ್ತಾ? ಬೇರೆ ಧರ್ಮದ ಬಗ್ಗೆ ಮಾತನಾಡೋಕ್ಕಾಗುತ್ತಾ ನಿಮ್ಮ ಹತ್ರ? ಇಲ್ಲಿ ಮಾತ್ರ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಯಾರು ಏನು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ ಅಂತ ಹೇಳಿ.